ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂಥ ಹೋಮ, ಅಭಿಷೇಕ, ಕಲ್ಯಾಣೋತ್ಸವದ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ನೇರವಾಗಿ ಕಾಲ್ ಮಾಡ್ಬೋದು. ಅಡ್ರೆಸ್ ಕೂಡ ಸ್ಕ್ರೋಲ್ ಆಗ್ತಾ ಇದೆ, ನೋಟ್ ಮಾಡಿಕೊಂಡು ಜೂನ್ 2ನೇ ತಾರೀಕು ನಡೀತಾ ಇರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳ, ಕೆಲವು ದಿನಗಳ ಹಿಂದೆ ನಾವು ಈ ಯಾವ ಸಮಯದಲ್ಲಿ ಹುಟ್ಟಿರೋರು ಹೇಗಿರ್ತಾರೆ, ಅವರ ವ್ಯಕ್ತಿತ್ವ ಹೇಗಿರುತ್ತೆ, ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದು ಸ್ವಲ್ಪ ಆದಮೇಲೆ ಬೇರೆ ಟಾಪಿಕ್ ತೊಗೊಂಡ್ಬಿಟ್ಟೆ, ಸೊ ಇದು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಈ ಮಧ್ಯಾಹ್ನ 12 ಗಂಟೆವರೆಗೂ ನೀವು ತಿಳಿಸಿದ್ರಿ, ರಾತ್ರಿಯಿಂದ ಮಧ್ಯಾಹ್ನ 12 ಗಂಟೆವರೆಗೂ. ಸೊ 12 ಗಂಟೆಯಿಂದ 2 ಗಂಟೆವರೆಗೂ ಹುಟ್ಟಿರೋರು ಯಾವ ರೀತಿ ಇರ್ತಾರೆ ಗುರುಗಳೇ, ಹೇಗಿರುತ್ತೆ ಅವರ ಸ್ವಭಾವ, ಈ ವಿಚಾರವಾಗಿ ತಿಳಿಸ್ಕೊಡಿ. ಮಧ್ಯಾಹ್ನ ಹುಟ್ಟಿದವರು ಒಂದಷ್ಟು ಸಮಯ ಅಭಿಜಿನ್ ಮುಹೂರ್ತಕ್ಕೆ ಒಳಪಡ್ತಾರೆ. ಅಭಿಜಿನ್ ಮುಹೂರ್ತಕ್ಕೆ ಒಳಪಡುವ ಈ ಮಧ್ಯಾಹ್ನ ಇದು ಕೂಡ ಸಂಧ್ಯಾಕಾಲ ಅಂತ ಲೆಕ್ಕ. ಪ್ರಾತಃ ಕಾಲ, ಮಾಧ್ಯಾಹ್ನಿಕ ಕಾಲ, ಸಂಧ್ಯಾಕಾಲ ಇದು ಕೂಡ ಬಹಳ ಉತ್ತಮವಾದ ಸಮಯ. ಈ ಸಮಯದಲ್ಲಿ ಹುಟ್ಟಿರ್ತಕ್ಕಂಥವರು ಉತ್ಸಾಹಿಗಳಾಗ್ತಾರೆ, ಯಾವಾಗಲೂ ನವೋಲ್ಲಾಸವಾಗಿರುತ್ತಾರೆ. ಬಟ್ ಶ್ರಮವನ್ನೇ ಇವರು ಆಯ್ಕೆ ಮಾಡಿಕೊಳ್ತಾರೆ. ಇವ್ರಿಗೊಂದು ಭಗವಂತ ಕೊಟ್ಟಿರೋ ಬಹುಶಃ ವರದಾನವೋ ಏನೋ ಗೊತ್ತಿಲ್ಲ, ಇವರಿಗೆ ವಯಸ್ಸಾದಂತೆ ಇನ್ನೂ ಚೆನ್ನಾಗಿ ಕಾಣ್ತಾರೆ. ಯಾವಾಗ ಈ ಮಧ್ಯಾಹ್ನ 12ರಿಂದ 2 ಗಂಟೆ ಒಳಗಡೆ ಯಾರು ಹುಟ್ಟಿರ್ತಾರೆ ಅವರಿಗೆ ವಯಸ್ಸಾದಂತೆ ನವಯೌವನ ಪ್ರವೇಶವಾಗ್ತಾ ಇರುತ್ತೆ. ಅವರಿಗೆ ಅಷ್ಟು ಕಳೆಕಳೆಯಾಗಿರ್ತಾರೆ. ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದು ಸ್ವಲ್ಪ ಇವ್ರಿಗೆ ಏನೇನು ಎಕ್ಸ್ಕ್ಯೂಸ್ ಕೊಡ್ತಾನೆ ಅಂತಂದರೆ, ಯಾವಾಗ ಈ ಅಭಿಜಿನ್ ಮುಹೂರ್ತದಲ್ಲಿ ಬಹುಶಃ 12ರಿಂದ 12:30 ತನಕ ಇರುತ್ತದೆ. 11:30, 11:40 ಒಂದೊಂದು ಸಲ 12:20, 12:50 ತನಕ ಇರುತ್ತೆ ಒಂದೊಂದು ಸಲ. ಅಂತಹ ಅಭಿಜಿನ್ ಮುಹೂರ್ತಕ್ಕೆ ಸಂಬಂಧಪಡುವ ಈ 12ರಿಂದ 2 ಏನಿದೆಯೋ ಇವರಿಗೆ ಪ್ರಯಾಣಕ್ಕಾಗಲಿ ಶುಭ ಕಾರ್ಯಕ್ಕಾಗಲಿ ಇವರುಗಳಿಗೆ ಯಾವುದೇ ರಾಹುಕಾಲವಾಗಲಿ ಯಮಗಂಡ ಕಾಲವಾಗಲಿ ಗುಳಿಕಾಲವಾಗಲಿ ಏನೂ ಮಾಡಲಾರದು. ಇದು ಇವ್ರದ್ದೊಂದು ಅದ್ಭುತ. ದೇವರವರು ಒಂದು ಎಕ್ಸ್ಟ್ರಾ ಅದ್ಭುತವಾಗಿರ್ತಕ್ಕಂಥ ಜೀವಶಕ್ತಿಯನ್ನು ಕೊಟ್ಟಿದ್ದಾರೆ ಅಂತಂದರೆ, ಈಗ ನಾನು ಹೇಳಿದೆಲ್ಲ ಮತ್ತು ವಯಸ್ಸಾಗ್ತಾ ಇದ್ರೂ ಯೌವನವಾಗಿ ಕಾಣ್ತಿರ್ತಾರೆ. ಅಂತಹ ಉತ್ಸಾಹಿಗಳು ಇವರಾಗಿರ್ತಾರೆ. ಶಿಕ್ಷಕರು ಬಹುಶಃ ಈ ಸಂದರ್ಭದಲ್ಲಿ ಅಂದರೆ ಈ ಸಮಯದಲ್ಲಿ ಹುಟ್ಟಿರ್ತಕ್ಕಂಥವರು ಶಿಕ್ಷಕರು ಜಾಸ್ತಿ ಇರ್ತಾರೆ. ಜೊತೆಗೆ ಇವರಿಗೆ ಪ್ರವಾಸ ಅಂತಂದರೆ ಏನೋ ಆನಂದ, ಪರಮಾನಂದ. ಏನಿಲ್ಲ ಅಂದರೂ ಪ್ರವಾಸಕ್ಕೆ ಹೋಗುವಂಥ ಬಹಳ ತರಾತರು ಖುಷಿ ಯಾವಾಗಲಿರ್ತಾರೆ. ಆದರೆ ಯಾವಾಗ ಈ ತರಾತುರಿ, ಈ ಒಂದು ಪ್ರವಾಸ, ಖುಷಿ, ಸಂತೋಷ, ಈ ಒಂದು ಕುಟುಂಬದವರ ಜೊತೆ ಸ್ನೇಹಿತರ ಜೊತೆ ಹೋಗಬೇಕು, ಓಡಾಡಬೇಕು ಅಂತ ಈ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದೊಂದು ಬಾರಿ ಮರುವಿರುತ್ತೆ. ಹೆಂಗಿರುತ್ತೆ ಗೊತ್ತಾ? ಮನೆಯಿಂದ ಹೋಗುವಾಗ ಏನು ಮರುವಿರಲ್ಲ, ಆದರೆ ಎಲ್ಲೋ ನೀವು ಹೋಗಿರ್ತಕ್ಕಂಥ ವಿಶ್ರಾಂತಿ ಪಡೆಯುವ ಸ್ಥಳದಲ್ಲಿನ ಕೆಲವು ವಸ್ತುಗಳು ಮಾಯವಾಗುತ್ತವೆ. ಸ್ವಲ್ಪ ಎಚ್ಚರ ಇರಬೇಕು ಅಂತ ಹೇಳ್ತಾನೆ. ಬಿಟ್ಟರೆ ಇನ್ನೆಲ್ಲವೂ ಕೂಡ ಅಂದರೆ ಕಳ್ಕೊಳ್ಳುವ ಸಂಭವ ಇರುತ್ತೆ ಅಂತ, ಅಥವಾ ಮರೆತು ಬಿಟ್ಟು ನೀವು ಬಂದುಬಿಡ್ತೀರಿ ಅಂತ. ಇದೊಂದು ಬಿಟ್ಟರೆ ಬಹುಶಃ ಈ ಸಮಯದಲ್ಲಿ ಹುಟ್ಟಿರ್ತಕ್ಕಂಥವರು ಉತ್ಸಾಹಿಗಳು, ಉತ್ತಮ ವಾಗ್ಮಿಗಳು, ಚೆನ್ನಾಗಿ ಮಾತಾಡ್ತಕ್ಕಂತಹ ಕಲೆ ಇರುತ್ತೆ. ಇವರು ಈ ಸಮಯದಲ್ಲಿ ಏನಾದರೂ ಬಹುಶಃ ಸಂಧ್ಯಾ ವಂದನೆ ಮಾಡ್ತೀನಿ ಅಂತಂದರೆ, ನೋಡಿ ನೀವು ಹುಟ್ಟಿರೋ ಸಮಯ ಚೆನ್ನಾಗಿ ಆಯ್ಕೆ ಮಾಡಿಕೊಳ್ಳಿ ಪ್ರೀತಿಯ ಬಂಧುಗಳೇ. ಈ 12ರಿಂದ 2 ಗಂಟೆ ಒಳಗಡೆ ಸೂರ್ಯೋಪಾಸನೆ ಮಾಡುವಂಥದ್ದು, ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು. ತಲೆ ಮೇಲೆ ತಲೆ ಬೀಳಿ ಅಂತಾರಲ್ಲ ಅವರಿವರು, ತಲೆ ಮೇಲೆ ತಲೆ ಬೀಳಿ ಅಂತಾರಲ್ಲ, ಅದಕ್ಕೆ ಸಿದ್ಧರಾಗುವಂಥ ಕೆಪಾಸಿಟಿ ಇವ್ರಿಗೆ ಕೊಟ್ಟಿರ್ತಾನೆ. ಬಹುಶಃ ಗೊತ್ತಿರಲ್ಲ ನಮಗೆ, ಕೆಲವೊಂದು ಗುಟ್ಟುಗಳು ಗೊತ್ತಿಲ್ಲದೆ ಎಲ್ಲಿ ಏನೋ ಮಾಡಬೇಕಾಗಿದೆ ಏನೋ ಮಾಡ್ತಿರ್ತೀವಿ. ಇವರಿಗೆ ಅದೃಷ್ಟ ಅಂತಂದರೆ ಗೊತ್ತಿರುತ್ತೆ ಇವರಿಗೆ. ಇವರು ಯಾವ ಮನೆಯಲ್ಲಿರುತ್ತಾರೋ ಆ ಮನೆಯ ಕೆಳಗಡೆನೇ ಇವರಿಗೆ ಡೈಮಂಡ್ ಇರುತ್ತೆ. ಇವರು ಎಲ್ಲಿ ವಾಸ ಮಾಡ್ತಾರೋ ಆ ಮನೆಯಲ್ಲಿ ಇವರಿಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ನಿಧಿ ಇರುತ್ತೆ. ಇನ್ನೆಲ್ಲ ಹುಡ್ಕೊಂಡು ಹೋಗ್ತಾರೆ. ಅಂದರೆ ಅದರ ಅರ್ಥ ಏನು? ಇವರು ಒಳಗಡೆ ಎಲ್ಲವೂ ಇದೆ, ಇವ್ರು ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಅಂತ. ನೋಡಿ ಈ ಸಮಯದಲ್ಲಿ ಹುಟ್ಟಿರ್ತಕ್ಕಂಥವರು ಮಧ್ಯಾಹ್ನ 12ರಿಂದ 2 ಗಂಟೆ ಒಳಗಡೆ, ಅದರಲ್ಲೂ 12ರಿಂದ 12:15 ಒಳಗಡೆ ಏನಾದರೂ ಸೂರ್ಯೋಪಾಸನೆ ಮಾಡ್ತೀನಿ ಅಂತಂದರೆ ಬಹುಶಃ ಈ ನಿಮಗೆ ಎಕ್ಸ್ರೇಗೆ ಹೋದರೆ ಅಥವಾ ಇ ಸಿ ಜಿಗೆ ಹೋಗ್ತಿರಲ್ಲ, ಇ ಸಿ ಜಿಗೆ ಹೋದರೆ ನೋಡಿ ಹಿಂಗೆ ಲೈನ್ ಬಂದರೆ ಆರೋಗ್ಯವಾಗಿದ್ದೀರಿ ಅಂತ, ಲೈನ್ ಪೂರ್ತಿ ಉದ್ದ ಇತ್ತು ಹೋಯ್ತು ಅಂತ.
ನಿಮಗೆ ಅಂಥ ಸ್ಥಿತಿ ಬಂದರೂ ಕೂಡ ನಾನು ಹೇಳ್ತಿರೋದು ಅಂದರೆ ತುಂಬ ಡೇಂಜರ್ ಝೋನ್, ಅದನ್ನು ಕೂಡ ನೀವು ಹೇಗೆ ಮಾಡ್ಕೋಬೋದಂದರೆ ನಿಮ್ಮ ಝೋನಾಗಿ ಪರಿವರ್ತನೆ ಮಾಡ್ಕೋಬೇಕು. ಯಾವ ರೀತಿಯಾಗಿ ಬೇಕಾದರೂ ಕೂಡ ನೀವು ಆ ಝೋನಾಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು. ಗ್ರೀನ್ ಝೋನ್ ಇದೆಯಾ, ಎಲ್ಲೋ ಝೋನ್ ಕನ್ವರ್ಟ್ ಮಾಡ್ಕೋಬೋದು. ಅಂದರೆ ಅಷ್ಟು ಶಕ್ತಿ, ಅಷ್ಟು ಕೆಪಾಸಿಟಿ ಇರುತ್ತೆ. ಈ ಸಮಯದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸೂರ್ಯೋಪಾಸನೆಯನ್ನು ಮಾಡೋದು. ಒಂದು ಸಲ ನೀವು ಆಚೆ ಬಂದು ಹೀಗೆ ಮೇಲೆ ಕೆತ್ತಿ ನಿಮ್ಮ ಎರಡೂ ಕಣ್ಣುಗಳಿಂದ ಒಂದು 3 ಸೆಕೆಂಡ್, 3ರಿಂದ 5 ಸೆಕೆಂಡ್ ಸೂರ್ಯನ ನೋಡಿಬಿಟ್ರೆ ಆ ಎನರ್ಜಿ ನೀವು ಪಡ್ಕೊಂಡ್ರೆ ಸಾಕಂತೆ. ದೇದೀಪ್ಯಮಾನವಾಗಿರ್ತಕ್ಕಂತಹ ಅದೃಷ್ಟವನ್ನು ನೀವು ಪಡೆದುಕೊಂಡೇ ತೀರ್ತೀರಿ ಪ್ರೀತಿಯೇ ಬಂತು ಮಳೆ. ಸೊ ಇಷ್ಟು ಅದ್ಭುತವಾಗಿರುತ್ತೆ ಒಟ್ಟಿನಲ್ಲಿ 2 ಗಂಟೆಯಿಂದ 12 ಗಂಟೆಯಿಂದ 2 ಗಂಟೆ ಹುಟ್ಟಿರೋರಿಗೆ. ಹಾಗೆ ನಿಮ್ಮ ನೋಡ್ತಾ ಇದ್ದಾಗ ನನಗೆ ಅನಿಸ್ತು ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಗುರುಗಳೇ, ಇದಕ್ಕೆ ಯಾವ ರೀತಿಯಾಗಿರುವಂಥ ಒಂದು ಆಯಿಲ್ ಇರ್ಬೋದು ಅಥವಾ ಪೋಷಣೆ ಏನಾದರೂ ಎಕ್ಸ್ಟ್ರಾ ಕೇರ್ ಅನ್ನೋಂಥದ್ದು ಹೇಗೆ ತಗೊಳ್ತೀರಾ? ನಾನು ವಿಚಾರ ಕೇಳಿಸ್ಕೊಳ್ಳೋ ಜೊತೆಯಲ್ಲಿ ಅದೇನು ಇಲ್ಲ, ನನಗೇನು ಹಾಕಕ್ಕೂ ಬರಲ್ಲ. ಕೇಳ್ತಾರೆ ನಿಮ್ಮ ಗುರುಗಳು ಯಾರಾದರೂ ಬಂದು ನಿಮ್ಗೆ ಇದು ಮಾಡ್ತಾರ, ಎಂತ ಮಾಡ್ತಾರಯ್ಯ? ನಾನು ಆ್ಯಕ್ಚುಲಿ ಅನುಷ್ಠಾನದಲ್ಲಿರೋನು. ಆಮೇಲೆ ಏನದು ಆಯಿಲ್ ಹಚ್ಚಕ್ಕೆ ಯಾರಾದರೂ ಬರ್ತಾರಾ, ಆಮೇಲೆ ಏನದು ಮಸಾಜ್ ಅಂತೆ, ಏನು ನಾನು ಒಬ್ಬರು ಕೂಡ ರಾಂಟ್ ಹೆಚ್ಚು ಮಾಡಿಸೋದೇ ಇಲ್ಲ. ಬಹುಶಃ ನನಗೂ ಅವ್ರಿಗೆ ಯಾಕೆ ಅಂತಂದರೆ ಏನೋ ಒಂದು, ನಾನು ಅದನ್ನು ಹೆಂಗೆ ಹೇಳಬೇಕೋ ಗೊತ್ತಿಲ್ಲ, ಒಂದು ವೋಲ್ಟೇಜ್ ಇರುತ್ತೆ, ಅದನ್ನು ಕಾಪಾಡ್ಕೊಳ್ಳೋದೇ ಬಹಳ ಮುಖ್ಯ ಆಗುತ್ತೆ. ನಾನು ಎಲ್ಲೂ ಹೊರಗಡೆ ಹಾಗಾಗಿ ಅಷ್ಟಾಗಿ ಕಾಣಿಸ್ಕೊಳ್ಳಲ್ಲ. ಇದೇನೋ ಗೊತ್ತಿಲ್ಲ, ಬರ್ತಾನೇ ಇರುತ್ತೆ, ಉದ್ದು ಬರ್ತಾನೆ ಇರುತ್ತೆ. ನಾನು ಎಷ್ಟು ಕಟ್ ಮಾಡಿದ್ರು ಅದು ಬಹುಶಃ ಅದು ಪೂರ್ಣವಾಗಿರುತ್ತೆ. ಒಂದೊಂದು ಸಲ ನಾನು ಇದನ್ನು ಏನಂತಂದರೆ, ಈ ತಾಂತ್ರಿಕವನ್ನು ಮಾಡಬೇಕಾದ್ರೆ ಅದಕ್ಕೊಂದು ಕೇಶಕ್ಕೆ ಸಂಬಂಧಪಡೋದು. ಆ ತಾಂತ್ರಿಕ ಮಾಡೋವಾಗ ನಾನು ಎಸಿತಿರ್ತೀನಿ. ಈಗ ಯಾವುದೋ ಒಂದು ತಾಂತ್ರಿಕ ವ್ಯವಸ್ಥೆಯನ್ನು ರೆಡಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನೀವು ಬಂದು ಕೂತ್ಕೊಂಡು ಹಂಗೆ ನಾನು ಕಂಟಿನ್ಯೂ ಮಾಡಿಬಿಟ್ಟೆ. ಬಹುಶಃ ನಾನೇನೋ ಆ ಥರದ್ದು ಬಿಟ್ಟಿರಲ್ಲ. ಜೊತೆಗೆ ನೀವು ಹೇಳ್ತಿರಲ್ಲ, ನಾನು ಯುಗಾದಿಗೆ ಕೆಲವೊಂದು ಪರ್ವದಿನಗಳಲ್ಲಿ ಶಾಸ್ತ್ರಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತೇನೆ, ಬಿಟ್ಟರೆ ಸದಾ ನಾನು ಎಣ್ಣೆ ಹಾಕಲ್ಲ. ನನಗೆ ಗೊತ್ತೂ ಇಲ್ಲ, ಎಣ್ಣೆ ಕಂಡ್ರೆ ನನಗಾಗಲ್ಲ. ನನ್ನ ಹತ್ರ ಸೀಗೆಕಾಯಿ ಎಣ್ಣೆ ನನಗಾಗಲ್ಲ, ಅದಕ್ಕಾಗಿ ಏನೂ ಹಾಕಲ್ಲ ನಾನು. ಅದೇ ಹೇಳ್ತೀನಲ್ಲ, ಒಂದ್ಸಲ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಕರುಣೆಯನ್ನು ಶಾಂಪು ನೀರು ಹಾಕ್ತೀನಿ, ಬಿಟ್ಟರೆ ಇನ್ನೆಂತ ಹಾಕಲ್ಲ. ಎಷ್ಟೋ ಜನ ಕೇಳ್ತಾರೆ ನಿಮಗೆ, ಬಹಳ ಪ್ರಶ್ನೆಗಳು ಮಾಡ್ತಾರೆ. ಏನೂ ಮಾಡಲ್ಲ. ಆಮೇಲೆ ನಮ್ಮದೇ ಇದೆಯಲ್ಲ ಆಯಿಲ್ ಇದೆಯಲ್ಲ, ಅದು ಬಹಳ ಜನ ಉಪಯೋಗ ಇದೆ. ಮೊನ್ನೆ ಯಾರ ನಮ್ಮ ಹೆಣ್ಣು ಮಗಳೇನೆ, ಆ ಮಗು ಹೆಸರು ಹೇಳ್ತೀನಿ, ಚಂದನ ಅಂತ. ಪೇನ್ ಆಯಿಲು ಅಂಡ್ ಏರ್ ಆಯಿಲ್ ನಂಗೆ 2 ಬೇಕು ಅಂತಲ್ಲಿ 30 ಇದ್ರೆಲ್ಲ ಕೊಡ್ಲಿಕ್ಕೆ ನಂಗೆ ದೊಡ್ಡದು ಒಂದು ಕ್ಯಾನ್ ತುಂಬ ಕೊಟ್ಬಿಟ್ಟೆ ಅಂತಂದ್ರು. ಹಾಗಾಗಿ ಆ ಮಗು ಏನು ಮಾಡ್ತಾಳೆ ಅಂದರೆ, ಅವರೆಲ್ಲ ಕಂಡಿಡ್ಕೊಂಡು ಮಾಡ್ಕೊಂಡಿದ್ದಾರೆ. ಏನೋ ತುಂಬ ಚೆನ್ನಾಗಿ ಬರುತ್ತೆ ಗುರುಗಳು, ಹೇರ್ ಫಾಲ್ ಆಗಲ್ಲ, ಏನಾರು ಹೇಳ್ತಾರೆ ಬಹಳ. ಬಟ್ ನಾನು ಹೇಳ್ತೀನಿ, ನಾನು ಯಾವುದೂ ಹಾಕಲ್ಲ. ನಮ್ಮದೇ ಆಗಿರ್ಬೋದು ಬ್ರ್ಯಾಂಡ್, ಏನಾಗಿದ್ರು ಬಹುಶಃ ನಾನು ಅದನ್ನು ಸಂಸ್ಕರಣೆ ಮಾಡ್ತೀನಿ, ಭಾಳ ಚೆಕ್ ಮಾಡ್ತೀನಿ ಮಾಡೋವಾಗೆಲ್ಲ. ಎಲ್ಲೂ ಕೂಡ ಅದಕ್ಕೆ ತೊಂದರೆ ಬರಬಾರ್ದು, ಒಂದೊಂದು ಹಣ್ಣು ಕೂಡ ಗಮನಿಸ್ತೀನಿ. ಆ ಥರ ನಾನು ಮಾತ್ರ ಯಾವುದೇ ಆಯಿಲ್ ಬಳಸಲ್ಲ. ಅದು ಹೇಗೋ ಅದು ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ, ಅದು ಉಳ್ಕೊಂಡಿದೆ ಅಷ್ಟೇ. ಅದೆಲ್ಲ ಕೂಡ ದೈವ ಚಿಂತನೆ ಬಿಟ್ಟರೆ ಇನ್ನು ಅನ್ಯತಾ ಇಲ್ಲ ನನಗೆ. ಯಾವ ಎಣ್ಣೆ, ಯಾವ ಶಾಂಪುಗಳು ಇಲ್ಲ. ಸೊ ಹೇರ್ ಸೀಕ್ರೆಟ್ ಏನಾದರೂ ಇರ್ಬೋದು, ನಮಗೆ ಟಿಪ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಏನು ರಿಯಲ್ ಸೀಕ್ರೆಟ್ ಅನ್ನೋಂಥದ್ದನ್ನ ತಿಳಿಸ್ಕೊಟ್ರಿ. ಜೊತೆಗೆ 12ರಿಂದ 2 ಗಂಟೆ ಹುಟ್ಟಿರೋರ ಸ್ವಭಾವ ಯಾವ ರೀತಿ ಇರುತ್ತೆ, ಟ್ರಾವೆಲಿಂಗ್ ತುಂಬ ಇಷ್ಟಪಡ್ತಾರೆ, ಇನ್ನು ತುಂಬ ಹೆಂಗಾಗಿ ಕಾಣಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಉತ್ತಮವಾಗಿರುವಂಥ ವಿಚಾರ ತಿಳಿಸಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ 12 ಗಂಟೆಯಿಂದ 2 ಗಂಟೆವರೆಗೂ ಹುಟ್ಟಿರೋ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಜೂನ್ 2ನೇ ತಾರೀಕು ನಡೀತಾ ಇರುವಂತಹ ಗುರು ಬದಲಾವಣೆಯ ವಿಶೇಷ ಹೋಮ ಪೂಜೆ ಹವನದ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ಎಲ್ಲಿ ನಡೀತಾ ಇದೆ, ಎಷ್ಟೊತ್ತಿಗೆ ಬರಬೇಕು, ಇದೆಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕೂಡ ಬರ್ತಾ ಇದೆ, ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಜೂನ್ 2ನೇ ತಾರೀಕು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.